ಸೊ ಮೊನ್ನೆ ತಾನೇ 6 ರಿಸಲ್ಟ್ ಬಂದಿತ್ತು ಆ್ಯಂಡ್ ಯಾರ್ಯಾರು ಫೋಟೋ ಕಾಪಿ ಮತ್ತು ರಿವ್ಯಾಲ್ಯೂಯೇಷನಿಗೆ ಅಪ್ಲೈ ಮಾಡಿದ್ದೀರಾ ಅವರಿಗೆ ಫೋಟೋ ಕಾಪಿನ VTO ಅವರು ಅವರ ಮೇಲ್ ಐಡಿಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಯಾವ ಮೇಲ್ ಐಡಿ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನೀವು ಫೋಟೋ ಕಾಪಿ ಮತ್ತು ರಿವ್ಯಾಲ್ಯೂಯೇಷನನ್ನು ಕಾಲೇಜಲ್ಲಿ ಅಪ್ಲೈ ಮಾಡ್ತೀರಾ. ಸೊ ಕಾಲೇಜ್ ಅವರು ಯಾವ ಮೇಲ್ ಐಡಿಗೆ ಅಪ್ಲೈ ಮಾಡಿರ್ತಾರೆ ಅಂತ ನಿಮಗೆ ಗೊತ್ತು, ಯಾಕಂದರೆ ರಿವ್ಯಾಲ್ಯೂಯೇಷನ್ ಅಥವಾ ಫೋಟೋ ಕಾಪಿ ಅಪ್ಲಿಕೇಶನನ್ನು ನೀವು ಫಿಲ್ ಮಾಡುವಾಗ ಅಲ್ಲಿ ಯಾವ ಮೇಲ್ ಐಡಿ ಕೊಟ್ಟಿರ್ತೀರಲ್ವ, ಸೊ ಆ ಒಂದು ಮೇಲ್ ಐಡಿಗೆ ನಿಮಗೆ ಈ ಒಂದು ಫೋಟೋ ಕಾಪಿ ಪೋರ್ಟಲ್ ಲಿಂಕನ್ನು ಅವರು ಕಳಿಸಿರ್ತಾರೆ. ಸೊ ಆ ಒಂದು ಪೋರ್ಟಲ್ ಲಿಂಕಲ್ಲಿ ನೀವು ನಿಮ್ಮ USN ಮತ್ತು OTP ಹಾಕಿಬಿಟ್ಟು ಲಾಗಿನ್ ಮಾಡಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಪಾಸ್ವರ್ಡ್ನ ಕೂಡ ಸೆಟ್ ಮಾಡ್ಕೋಬಹುದು. ಸೊ ಲಾಗಿನ್ ಆದಮೇಲೆ ನಿಮಗೆ ಒಂದು ಡೌನ್ಲೋಡ್ ಆಪ್ಷನ್ ಸಿಗುತ್ತೆ. ಸೊ ಫೋಟೋ ಕಾಪಿನ ಡೌನ್ಲೋಡ್ ಮಾಡ್ಬೋದು ಆ್ಯಂಡ್ ನಿಮ್ಮ ಮಾರ್ಕ್ಸ್ ಶೀಟ್ ಕೂಡ ಅಲ್ಲೇ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್. ಆ್ಯಂಡ್ ಇದ್ರ ಜೊತೆಗೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಕೂಡ ನೀವು ಈ ಸಲ ಬೇಗನೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕಂದರೆ ಫೋಟೋ ಕಾಪಿನೇ ವಿದಿನ್ 1 ವೀಕ್ ಬರ್ತಿದೆ ಅಂದರೆ ಇನ್ನೇನು ರಿವ್ಯಾಲ್ಯೂಯೇಷನ್ ಕೂಡ ಬೈ ನೆಕ್ಸ್ಟ್ ವೀಕ್ ಬಂದೇ ಬರುತ್ತೆ. ಸೊ ಫೋಟೋ ಕಾಪಿನ ನೋಡಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೇರ್ ಯು ಹ್ಯಾವ್ ಲಾಸ್ಟ್ ಮಾರ್ಕ್ಸ್, ಎಲ್ಲಿ ಮಾರ್ಕ್ಸ್ ಬರುತ್ತೆ ಅಂತ ಒಂದು ಅಪ್ರಾಕ್ಸಿಮೇಟಾಗಿ ಒಂದಿಷ್ಟು ಮಾರ್ಕ್ಸನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಆ ಒಂದಿಷ್ಟು ಮಾರ್ಕ್ಸ್ ಬರಲಿ ಅಂತ ಐ ವಿಲ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ಆ್ಯಂಡ್ ಇನ್ನೇನು ನಿಮ್ಮ 6th ಸೆಮ್ ಮುಗ್ದಿದೆ, ಹಾಗಾಗಿ ವಾಟ್ ಎಲ್ಸ್ ಟು ಪ್ರಿಪೇರ್ ಫಾರ್ ದ ಪ್ಲೇಸ್ಮೆಂಟ್ ಅಂತ ಕೇಳಿದ್ರೆ ನಾನು ವಾಟ್ಸಪ್ ಚಾನಲಲ್ಲಿ ನೀವು ಇದ್ದರೆ, ಸೊ ಇದು ಬಂದುಬಿಟ್ಟು ವಾಟ್ಸಪ್ ಚಾನಲ್. ಸೊ ಇಲ್ಲಿ ನಾನು ನಿಮ್ಮ ಅಕಾಡೆಮಿಕ್ಸ್ ಅಂದರೆ VTU ಅಕಾಡೆಮಿಕ್ಸ್ ರಿಲೇಟೆಡ್ ನ್ಯೂಸ್ ಜೊತೆಗೆ ನೋಟ್ಸ್ ಜೊತೆಗೆ ಐ ವಿಲ್ ಆಲ್ಸೋ ಕೀಪ್ ಅಪ್ಲೋಡಿಂಗ್ ರಿಗಾರ್ಡಿಂಗ್ ದ ಇಂಟರ್ನ್ಶಿಪ್ ಆ್ಯಂಡ್ ಯಾವ್ಯಾವ ಕೋರ್ಸಸನ್ನು ನೀವು ಮಾಡಬಹುದು ಅಂತ ಪ್ರತಿಯೊಂದು ಈ ಗ್ರೂಪಲ್ಲಿ ಅಪ್ಡೇಟ್ ಆಗುತ್ತೆ. ಆ್ಯಂಡ್ ಅದಷ್ಟೇ ಅಲ್ಲ, ಇಫ್ ಯು ವಾಂಟ್ ಟು ಟಾಕ್ ವಿತ್ ಮೀ ಈ ಥರ ಒಂದಿಷ್ಟು ಪೋಲ್ಸ್ ಇರುತ್ತೆ, ಅಥವಾ ಯು ಕ್ಯಾನ್ ಜಸ್ಟ್ ಟಾಕ್ ಟು ಮೀ ಆ್ಯಸ್ ವೆಲ್. ಸೊ ಹಾಗಾಗಿ ದಿಸ್ ಇಸ್ ದ ಫಾಸ್ಟೆಸ್ಟ್ ಸೋರ್ಸ್ ಫಾರ್ ಇನ್ಫಾರ್ಮೇಷನ್ ಫ್ರಮ್ ಮೈ ಸೈಡ್ ಅಂತ ಹೇಳ್ತೀನಿ. ಆ್ಯಂಡ್ ಇಂಟರ್ನ್ಶಿಪ್ ಬಗ್ಗೆನೂ ಇಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಅಲಾಂಗ್ ವಿತ್ ದ ಜಾಬ್ ಓಪನಿಂಗ್ಸ್ ಆ್ಯಸ್ ಯು ಕ್ಯಾನ್ ಸಿ. ಸೊ ವಾಟ್ಸಪ್ ಗ್ರೂಪಲ್ಲಿ ಅಥವಾ ವಾಟ್ಸಪ್ ಚಾನಲಲ್ಲಿ ನೀವಿಲ್ಲ ಅಂದರೆ ಖಂಡಿತ ಜಾಯ್ನ್ ಆಗಿ, ಇಟ್ ಈಸ್ ಗೋಯಿಂಗ್ ಟು ಬೆನಿಫಿಟ್ ಅ ಲಾಟ್. ಹಾಗಾದರೆ ಇವಾಗ 6th ಸೆಮ್ ಸ್ಟೂಡೆಂಟ್ಸ್ ಯಾರಾದರೂ ಪ್ಲೇಸ್ಮೆಂಟ್ ಟ್ರೈನಿಂಗಿಗೋಸ್ಕರ ಪ್ರಿಪೇರ್ ಆಗ್ತಿದ್ರೆ ಬೇಸಿಕ್ಕಾಗಿ ನಮಗೆ ಬೇಕಾಗಿರೋದು ಆ್ಯಪ್ಟಿಟ್ಯೂಡ್ ಅದಕ್ಕೋಸ್ಕರ ಸೊ ಪ್ರೀಮಿಯಂ ಪ್ಲೇಸ್ಮೆಂಟ್ ಟ್ರೈನಿಂಗ್ ಒಂದು ಬ್ಯಾಚ್ ನಡೀತಿದೆ, ಬ್ಯಾಚ್ 2 ಇದು ಆ್ಯಕ್ಚುಲಿ. ಸೊ ಬ್ಯಾಚ್ 1 ಸ್ಟೂಡೆಂಟ್ಸಿಂದ ನೀವು ರಿವ್ಯೂ ಕೂಡ ನೋಡಬಹುದು, ಎಲ್ಲ ಲಿಂಕ್ಡ್ಇನ್ನಲ್ಲಿದೆ. ಸೊ ಈ ಒಂದು ಕೋರ್ಸ್ನ ಕಂಡಕ್ಟ್ ಮಾಡ್ತಾ ಇರೋರು ಹರ್ಷಿತ್ VV ಸರ್ ಫ್ರಮ್ RV ಕಾಲೇಜ್. ಸೊ ಅವರು ಕೂಡ ಕಲ್ತಿರೋದು RV ಕಾಲೇಜಿಂದ. ಆ್ಯಂಡ್ ಈ ಒಂದು ಪ್ಲೇಸ್ಮೆಂಟ್ ಬ್ಯಾಚ್ ಬಂದುಬಿಟ್ಟು ಜುಲೈ 10th ಸ್ಟಾರ್ಟ್ ಆಗ್ತಿದೆ. ಜಾವಾ ಡೆವಲಪರ್ ಆಗಿ ನೀವು 6 ಮಂತ್ಸಲ್ಲಿ ಯು ಕ್ಯಾನ್ ಇಂಪ್ರೂವ್ ಯೋರ್ ಸೆಲ್ಫ್. ಏನೇನು ಸಿಗುತ್ತೆ ಅಂದರೆ ಲೈವ್ ಪ್ಲಸ್ ರೆಕಾರ್ಡೆಡ್ ವೀಡಿಯೋಸ್ ಇನ್ ಬ್ಯಾಚಲ್ಲಿ. ಇವಾಗ ಜಾವಾ ಏನು ಹೇಳ್ಕೊಡ್ತಾರಲ್ವ, ಡೋಂಟ್ ವರಿ, ಜಾವಾ ಅಂತ ಹೇಳಿದಾಗ ಏನೇನು ಹೇಳ್ಕೊಡ್ತಾರೆ ಅಂತಲೂ ಹೇಳ್ತೀನಿ. ಸೊ ಫಸ್ಟ್ ಥಿಂಗ್, ನೀವು ಲೈವ್ ಕ್ಲಾಸ್ ಅಟೆಂಡ್ ಮಾಡ್ತೀರಾ ಅಂದರೆ ಡೈಲಿ 1 hour ಮಂಡೇ ಟು ಫ್ರೈಡೇ ಅರೌಂಡ್ 6:30 to 7:30 ದಿನ ಒಂದು ಕ್ಲಾಸ್ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಒಂದು ವೇಳೆ ಲೈವ್ ಕ್ಲಾಸ್ ಮಿಸ್ ಆಗ್ತಿದೆ ಅಂದರೆ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇರುತ್ತೆ. ಇವಾಗ ಜಾವಾ ಅಷ್ಟೇ ಅಲ್ಲ, ನಿಮಗೋಸ್ಕರ ಆ್ಯಪ್ಟಿಟ್ಯೂಡ್, ರೀಸನಿಂಗ್, ಅಡ್ವಾನ್ಸ್ಡ್ ಆ್ಯಪ್ಟಿಟ್ಯೂಡ್ ಕೂಡ ಇರುತ್ತೆ. ಆ್ಯಂಡ್ ಅದು ಬಂದುಬಿಟ್ಟು ರೆಕಾರ್ಡೆಡ್ ಕ್ಲಾಸ್ ಆಗಿರುತ್ತೆ. ಸೊ ಕೋರ್ ಜಾವಾ ಮೇನ್ಲಿ ನೀವು ಓದಬಹುದು. ಆ್ಯಂಡ್ ಅಡ್ವಾನ್ಸ್ಡ್ DSA ಕೂಡ ಇಲ್ಲಿದೆ. ನಿಮಗೆ ಗೊತ್ತು, ಕೆಲವೊಂದು ಕಂಪನೀಸ್ ಎಸ್ಪೆಷಲಿ ನೆಟ್ವರ್ಕಿಂಗ್ ಕಂಪನೀಸ್ ದೇ ವಿಲ್ ಆಸ್ಕ್ ಯು ಟು ಕಂಪಲ್ಸರಿಲಿ ಕೋಡ್ ಇನ್ ಜಾವಾ. ಇವಾಗ ಕೇಳ್ತೀರಾ, ಮೋಸ್ಟ್ ಆಫ್ ದ ಕಂಪನೀಸಲ್ಲಿ ಆಪ್ಷನ್ ಇದೆ ನನಗೆ, ಲೈಕ್ ನನಗೆ ಯಾವ ಲ್ಯಾಂಗ್ವೇಜ್ ಇಷ್ಟ ಆಗುತ್ತೆ ಐ ಕ್ಯಾನ್ ಗೋ ಅಹೆಡ್ ವಿತ್ ದ್ಯಾಟ್ ಅಂತ. ಬಟ್ ಕೆಲವೊಂದು ಕಂಪನೀಸ್ ಜಾವಾನೇ ಪ್ರಿಫರ್ ಮಾಡುತ್ತೆ. ಆ್ಯಂಡ್ ಇಫ್ ಯು ನೋ ಜಾವಾ, ನಿಮಗೆ REST APIs ಜೊತೆಗೆ ಇಂಟಿಗ್ರೇಟ್ ಮಾಡೋಕ್ಕೆ ಅಥವಾ ರಿಯಲ್ ವರ್ಲ್ಡ್ ಬ್ಯಾಕ್ ಎಂಡ್ ಇಂಟಿಗ್ರೇಟ್ ಮಾಡೋಕ್ಕೆ, ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡೋಕ್ಕೆ ಜಾವಾ ಇಸ್ ಇನ್ ಡಿಮ್ಯಾಂಡ್. ಆ್ಯಂಡ್ ಮೋಸ್ಟ್ ಆಫ್ ದ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಆರ್ ಬಿಲ್ಡ್ ವಿತ್ ಜಾವಾ. ಆ್ಯಂಡ್ ಅದ್ರ ಜೊತೆಗೆ SQL ಕೂಡ ಕವರ್ ಮಾಡ್ತಾ ಇದ್ದಾರೆ ಸರ್. ಆ್ಯಂಡ್ ಜಾವಾ ಸ್ಪ್ರಿಂಗ್ ಬೂಟ್ ಕಾನ್ಸೆಪ್ಟ್ಸ್ ಕೂಡ ಇಲ್ಲಿ ಕವರ್ ಆಗುತ್ತೆ. ಸೊ ಯು ಕ್ಯಾನ್ ಆಲ್ಸೋ ಬಿಲ್ಡ್ ರಿಯಲ್ ವರ್ಲ್ಡ್ ಬ್ಯಾಕ್ ಎಂಡ್ ಅಪ್ಲಿಕೇಶನ್ಸ್ ಆ್ಯಂಡ್ REST APIs. ಸೊ ಇದೆಲ್ಲ ಕವರ್ ಆದಮೇಲೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಕೋರ್ಸ್ ಇಸ್ ರೆಕಾರ್ಡೆಡ್ ವೀಡಿಯೋಸ್. ಮಿಸ್ ಆದರೂ ಕೂಡ ನೀವು ರೆಕಾರ್ಡೆಡ್ ವೀಡಿಯೋನ ಚೆಕ್ ಮಾಡ್ಬೋದು. ಆ್ಯಂಡ್ ನಾನು ಹೇಳಿರೋ ಹಾಗೆ ಅಡ್ವಾನ್ಸ್ಡ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ರೆಕಾರ್ಡೆಡ್ ವೀಡಿಯೋಸ್ ಕೂಡ ಸಿಗುತ್ತೆ ಅಲಾಂಗ್ ವಿತ್ ಮೇನ್ ಥಿಂಗ್ ಕಂಪ್ಯೂಟರ್ ನೆಟ್ವರ್ಕ್ಸ್. ಸೊ ಕಂಪ್ಯೂಟರ್ ನೆಟ್ವರ್ಕ್ ಮೇಲಂತೂ ಕ್ವೆಶನ್ ಕೇಳ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಯಾವ ಒಂದು ಬ್ರಾಂಚ್ ನೀವು ಅಂತ. ಹಾಗಾಗಿ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಗೊಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಸೊ ಫೀಸ್ ಬಂದುಬಿಟ್ಟು ಇಟ್ಸ್ ಓನ್ಲಿ 2500 ಫಾರ್ ನೌ. ಸೊ 6 month ಕೋರ್ಸ್
ಡೈಲಿ 1 hour ಲೈವ್ ಕ್ಲಾಸ್ ಫ್ರಮ್ ಮಂಡೇ ಟು ಫ್ರೈಡೇ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಅಡ್ವಾನ್ಸ್ಡ್ ಆಪ್ಟಿಟ್ಯೂಡ್ ಮತ್ತು ಕಂಪ್ಯೂಟರ್ ನೆಟ್ವರ್ಕ್ಸ್ ಈ 2 ಸಬ್ಜೆಕ್ಟ್ಸ್ ಕೂಡ ಕವರ್ ಆಗ್ತಿದೆ ಇಲ್ಲಿ. ಸೊ ಕ್ವೆಶನ್ಸ್ ಯಾವ್ಯಾವ ಕ್ವೆಶನ್ಸ್ ಕವರ್ ಮಾಡ್ತಾರೆ ಅಂತ ಬೇಸಿಕಾಗಿ ಹೇಳ್ತೀನಿ. ಇದಿಷ್ಟೇ ಅಲ್ಲ, ಇದ್ರ ಜೊತೆಗೆ ತುಂಬಾ ಕವರ್ ಮಾಡ್ತಾರೆ. ಇವಾಗ ಎಲ್ಲ ಪ್ರೀಮಿಯಂ ಕೋರ್ಸ್ ಆಗಿರೋ ರೀಸನಿಂದ ಎಲ್ಲನೂ ನಾವು ಔಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮೇಯ್ನಾಗಿ ಬೇಸಿಕ್ಕಾಗಿ ಯಾವ್ಯಾವ ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡ್ತೀರಾ ಅಂತ ನಿಮ್ಗೊಂದು ಐಡಿಯಾ ಬರೋಕ್ಕೆ ಅಲ್ಲಿ ಡಿಸ್ಪ್ಲೇ ದ ಕೋಡ್. ಐ ಮೀನ್ ಏನೇನು ಬೇಸಿಕ್ಕಾಗಿ ಕ್ವೆಶನ್ಸ್ನ ಕವರ್ ಮಾಡ್ತಿದ್ದೀವಿ ಅಂತ. ಸೊ ನಿಮಗೆ ಗೊತ್ತಿರೋ ಹಾಗೆ ನಾವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಸ್ಟಾರ್ಟ್ ಮಾಡಿದ್ರು ಬೇಸಿಕ್ಸಿಂದ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ನಮ್ಮ ಫಸ್ಟ್ ಪ್ರೋಗ್ರಾಮ್ ಯಾವಾಗಲೂ ಹೆಲೋ ವರ್ಲ್ಡ್ ಪ್ರಿಂಟ್ ಮಾಡೋದೇ ಆಗಿರುತ್ತೆ. ಸೊ ಬೇಸಿಕ್ಸ್ ಲೈಕ್ ಇನ್ಪುಟ್ ಔಟ್ಪುಟ್ ವೇರಿಯೇಬಲ್ಸ್ ಅಂದರೆ ಏನು, ವೇರಿಯೇಬಲ್ಸ್ ಜೊತೆಗೆ ಜಾವಾಲ್ಲಿ ಟೈಪ್ ಕನ್ವರ್ಷನ್ ಬರುತ್ತೆ. ಸೊ ಅದೆಲ್ಲ ಇರುತ್ತೆ. ಆ್ಯಂಡ್ ಕಂಡೀಷ್ನಲ್ ಸ್ಟೇಟ್ಮೆಂಟ್ಸಲ್ಲಿ ಇವಾಗ ನೋಡಿ, ನೀವು ಲೀಡ್ ಕೋಡ್ ಅಥವಾ ಗೀಕ್ಸ್ ಫಾರ್ ಗೀಕ್ಸಲ್ಲಿ ಕ್ವೆಶನ್ಸ್ನ ದಿನ ಸಾಲ್ವ್ ಮಾಡಿಕೊಂಡು ಸ್ಟ್ರೀಕ್ ಮೇಂಟೈನ್ ಮಾಡ್ತಾ ಬರ್ತಿದ್ದೀರಾ ಅಂದರೆ ಬೇಸಿಕ್ಕಾಗಿ ಒಂದಿಷ್ಟು ಪ್ರೋಗ್ರಾಮ್ಸ್ ಎಲ್ಲ ಕಂಪ್ನೀಸಲ್ಲಿ ಕೇಳ್ತಾರೆ. ಲೈಕ್ ಫೈಂಡಿಂಗ್ ದ ಲೀಪ್ ಇಯರ್, ಫಿಸ್ಬಸ್ ಪ್ರಾಬ್ಲಮ್, ಫ್ಯಾಕ್ಟೋರಿಯಲ್, ಪ್ರೈಮ್ ನಂಬರ್, ಡಿವೈಸರ್ಸ್. ಸೊ ಈ ಥರ ಎಲ್ಲ GCD, LCM. ಸೊ ಈ ಥರ ಎಲ್ಲ ಕ್ವೆಶನ್ಸ್. ಅರೇಸ್ ಅಂತೂ ನಿಮಗೆ ಗೊತ್ತಿದೆ ಎಷ್ಟು ಇಂಪಾರ್ಟೆಂಟು ಅಂತ. ಸೊ ಅರೇಸಲ್ಲಿ ಒಂದಿಷ್ಟು ಟೈಪ್ಸ್ ಇದೆ, ಸೊ ಅದೆಲ್ಲ ಕವರ್ ಮಾಡ್ತೀವಿ. ಆ್ಯಂಡ್ ಈ ಥರ ಪ್ರಾಬ್ಲಮ್ಸ್ ಲೈಕ್ ಡ್ರೈವಿಂಗ್ ದ ಕಾರ್, ರೀಡಿಂಗ್ ದ ಬಾಕ್ಸ್, ಅ ಗಾಯ್ ವಿತ್ ಅ ಮೆಂಟಲ್ ಪ್ರಾಬ್ಲಮ್, ಇವೆಲ್ಲ ಕ್ವೆಶನ್ಸ್ ನೀವು ನಿಮ್ಮ ಕಾಲೇಜಿನ ಪ್ಲೇಸ್ಮೆಂಟಲ್ಲಿ ಆಪ್ಟಿಟ್ಯೂಡಲ್ಲಿ ಅಂದರೆ ಇವಾಗ DSA ರೌಂಡಲ್ಲಿ ಈ ಥರ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಒಂದು ಕೋರ್ಸಲ್ಲಿ ನಿಮಗೆ ಸಪ್ರೇಟಾಗಿ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಯಾವ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅಂತ ಲೀಸ್ಟ್ ಕೊಡ್ತಾರೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಯು ವಿಲ್ ಆಲ್ಸೋ ಬಿ ಗೆಟ್ಟಿಂಗ್ ದ ನೋಟ್ಸ್. ಸೊ ಏನು ಬರ್ಕೋಬೇಕು ಅಂತ ಇರಲ್ಲ ನೀವು ಇಲ್ಲಿ. ಅಥವಾ ಇಫ್ ಯು ಆರ್ ರೈಟಿಂಗ್ ಟೈಪ್ ಆಫ್ ಲರ್ನರ್, ಆಮೇಲೆ ನೀವು ವಿಡಿಯೋನ ಅಷ್ಟೇ ನೋಡಿಬಿಟ್ಟು ಅಥವಾ ಕ್ಲಾಸ್ನ ಲೈವಾಗಿ ಅಟೆಂಡ್ ಆಗಿಬಿಟ್ಟು ಆಮೇಲೆ ಸರ್ ನೋಟ್ಸ್ನ ರೆಫರ್ ಮಾಡಿ ಯು ಕ್ಯಾನ್ ಮೇಕ್ ಯರ್ ಓನ್ ನೋಟ್ಸ್. ಇಲ್ಲ ಅದು ಲ್ಯಾಪ್ಟಾಪಲ್ಲಿ ಓದ್ತೀರಾ ಅಂದರೆ ನೋಟ್ಸ್ ಆಲ್ರೆಡಿ ರೆಡಿ ಇರುತ್ತೆ ನಿಮಗೋಸ್ಕರ. ಸೊ ಎಫರ್ಟ್ಸ್ ಲೆಸ್ ಬಟ್ ಯು ಕ್ಯಾನ್ ಡೂ ಬೆಟರ್. ಆ್ಯಂಡ್ ಅದರ ಜೊತೆಗೆ ಜಸ್ಟ್ 1 hour ಇಫ್ ಯು ಇನ್ವೆಸ್ಟ್ ಫ್ರಮ್ ಮಂಡೇ ಟು ಫ್ರೈಡೇ, ಲೈಫ್ ಇಸ್ ಗೋಯಿಂಗ್ ಟು ಬಿ ಗುಡ್. ಸೊ ಅದ್ರ ಜೊತೆಗೆ ಅರೇಸಲ್ಲಿ ನಿಮಗೆ ಗೊತ್ತು, ಲೈಕ್ ಸರ್ಚಿಂಗ್ ದ ಎಲಿಮೆಂಟ್ಸ್, ಸಾರ್ಟಿಂಗ್ ದ ಎಲಿಮೆಂಟ್ಸ್. ಸೊ ಅದೇ ಕಾನ್ಸೆಪ್ಟನ್ನ ನಾವು ಯೂಸ್ ಮಾಡಿಕೊಂಡು ಈ ಥರ ಅಪ್ಲಿಕೇಶನ್ ಪ್ರೋಗ್ರಾಮ್ಸನ್ನು ಕೂಡ ಸಾಲ್ವ್ ಮಾಡಬಹುದು. ಆ್ಯಂಡ್ ಪಾಯಿಂಟರ್ ಮತ್ತು ಹ್ಯಾಶಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿದೆ. ಹ್ಯಾಶ್ ಮ್ಯಾಪ್ ಯೂಸ್ ಮಾಡಿದ್ರೆ ಟೈಮ್ ಕಾಂಪ್ಲೆಕ್ಸಿಟಿ ಕಡಿಮೆ ಆಗುತ್ತೆ. ಸೊ ಸ್ಲೈಡಿಂಗ್ ವಿಂಡೋ ಮೇಲಂತೂ ಡೆಫಿನೆಟ್ಲಿ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಆ್ಯಂಡ್ ಅರೇ ಪ್ರಾಬ್ಲಮ್ಸ್ ನಿಮಗೆ ಗೊತ್ತು, ಟ್ರ್ಯಾಪಿಂಗ್ ರೈನ್ ವಾಟರ್ ಪ್ರಾಬ್ಲಮ್ ಲೀಡ್ ಕೋಡಲ್ಲಿ ತುಂಬಾ ಟ್ರೆಂಡಿಂಗ್ ಕ್ವೆಶನ್ ಇದು. ಆ್ಯಂಡ್ ಇಫ್ ಯು ಕ್ಯಾನ್ ಸಾಲ್ವ್ ದಿಸ್ ಜಸ್ಟ್ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಲಾಜಿಕ್, ಯು ಆರ್ ರಿಯಲಿ ಆನ್ ಎಕ್ಸ್ಪರ್ಟ್ ಇನ್ DSA ಅಂತಲೇ ಹೇಳ್ಬೋದು. ಸೊ ಇಟ್ ಡಸಂಟ್ ಕಮ್ ಬೈ ಲೈಕ್ ಡೈರೆಕ್ಟ್ಲಿ ನೀವು ಅಪ್ರೋಚ್ ಮಾಡೋಕ್ಕಾಗಲ್ವಾ, ಅಥವಾ ಯೂಟ್ಯೂಬ್ ವೀಡಿಯೋ ನೋಡಿಬಿಟ್ಟು ನಾನು ಟ್ರ್ಯಾಪಿಂಗ್ ರೈನ್ ವಾಟರ್ ಫಸ್ಟು ಈಗ ಯಾರೋ ಸಾಲ್ವ್ ಮಾಡಿರೋದನ್ನು ನೋಡಿಬಿಟ್ಟು ನಾನು ಸಾಲ್ವ್ ಮಾಡ್ತೀನಿ ಅನ್ನೋದು DSA ಆಗಿರಲ್ಲ. ನೀವು ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ಆಮೇಲೆ ಒಂದು ಈ ಥರ ಅಪ್ಲಿಕೇಶನ್ ಪ್ರೋಗ್ರಾಮ್ಸಿಗೆ ಹೋದರೆ ಇಟ್ ಈಸ್ ಬೆಟರ್. ಆ್ಯಂಡ್ ಈ ಕೋರ್ಸಲ್ಲಿ ಅದೇ ಆರ್ಡರಲ್ಲಿ ಹೋಗ್ತಾರೆ ಕೂಡ, ಯಾಕಂದರೆ ಐ ಹ್ಯಾವ್ ಸೀನ್ ಪ್ಲೇಸ್ಮೆಂಟ್ ಟ್ರೈನಿಂಗ್ 1 batch ಆಯಿತಾ. ಸೊ ಇದು ಬಂದುಬಿಟ್ಟು 2nd batch. ಸೊ ಫಸ್ಟ್ ಬ್ಯಾಚ್ ವಾಸ್ ಸಕ್ಸಸ್ಫುಲ್ ಆ್ಯಂಡ್ ತುಂಬ ಜನರಿಗೆ ಇಂಟರ್ನ್ಶಿಪ್ ಕೂಡ ಸಿಕ್ಕಿದೆ. ವಿತ್ ಪ್ರೂಫ್ ಐ ವಿಲ್ ಶೋ ಯು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಲಿಂಕ್ ಲಿಸ್ಟ್ ಕಾನ್ಸೆಪ್ಟ್ಸ್ ಎಲ್ಲ ಕವರ್ ಆಗ್ತಿದೆ. ಕ್ವೆಶನ್ಸ್ ಕೂಡ ಇಲ್ಲಿದೆ, ಸ್ಟ್ಯಾಕ್ ಕೂಡ ಇದೆ, ಕ್ಯೂ ಕೂಡ ಇದೆ, ರಿಕರ್ಷನ್, ಬ್ಯಾಕ್ ಟ್ರ್ಯಾಕಿಂಗ್ ಅಂತೂ ತುಂಬ ಇಂಪಾರ್ಟೆಂಟ್. ಟ್ರೀಸ್ ಕಾನ್ಸೆಪ್ಟ್ಸ್ ಕೂಡ ಕವರ್ ಆಗ್ತಿದೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಗೊತ್ತಿದೆ ಬೈನರಿ ಸರ್ಚ್ ಟ್ರೀನು ಇಂಪಾರ್ಟೆಂಟ್, ಗ್ರಾಫ್ ಕೂಡ ಇಂಪಾರ್ಟೆಂಟ್ ಇದೆ. ಮೋಸ್ಟ್ಲಿ ಏನಾಗುತ್ತೆ ಅಂದರೆ ಎಷ್ಟೋ ಜನ ಗ್ರಾಫ್ಸಲ್ಲಿ ಬರ್ತಾರೆ, ಗ್ರಾಫ್ಸ್ ಆದಮೇಲೆ ಡೈನಾಮಿಕ್ ಪ್ರೋಗ್ರಾಮಿಂಗಿಗೆ ಹೋಗೋದೇ ಇಲ್ಲ, ಅಥವಾ ಗ್ರಾಫ್ಸಿಗೆ ನಿಂತುಬಿಡುತ್ತೆ. ಆ್ಯಂಡ್ ಗ್ರಾಫ್ಸಿಗೆ ಇಲ್ಲೇ ನೀವೇ ನೋಡಿ ವೆದರ್ ಯು ಹ್ಯಾವ್ ಸಾಲ್ವ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಅಂತ. DFS ನೀವು DSAಲ್ಲಿ ಇತ್ತು, DBMSಲ್ಲೂ ಇತ್ತು, ಸಾಲ್ವ್ ಮಾಡಿರ್ತೀರ. ಬಟ್ ಸೈಕಲ್ ಡಿಟೆಕ್ಷನ್, ಟೋಪೋಲಾಜಿಕಲ್ ಸಾರ್ಟಿಂಗ್ ಕೂಡ ನೀವು ಮಾಡಿರ್ತೀರ. ಕೋರ್ಸ್ ಶೆಡ್ಯೂಲ್ 1 ಈ ಥರ ಎಲ್ಲ ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕಾಗತ್ತೆ. ಆ್ಯಂಡ್ ಹೊಸ ಕ್ವೆಶನ್ ಬಂದುಬಿಟ್ಟು ಕೋವಿಡ್ ಸ್ಪ್ರೆಡ್ ಅಂತ, ಇದು ಕೂಡ ಒಂದು ಟ್ರೆಂಡಿಂಗ್ ಪ್ರಾಬ್ಲಮ್. ಸೊ ಇವೆಲ್ಲ ಸಾಲ್ವ್ ಆಗುತ್ತೆ. ನಾನು ಬೇಸಿಕ್ಕಾಗಿ ಏನು ಕವರ್ ಆಗ್ತಿದೆ ಅಂತ ತೋರಿಸ್ತಿದ್ದೀನಿ. ಇದ್ರ ಜೊತೆ ತುಂಬಾ ಕ್ವೆಶನ್ಸ್ ಕವರ್ ಆಗ್ತಿದೆ. ಆ್ಯಂಡ್ ಇಟ್ಸ್ ನಾಟ್ ಎನಿ ಕೈಂಡ್ ಆಫ್ ಪ್ರಮೋಷನ್, ಐಮ್ ಹಾನೆಸ್ಟ್ಲಿ ಟೆಲ್ಲಿಂಗ್ ವಾಟ್ ಇಸ್ ದೇರ್ ಇನ್ ದ ಬ್ಯಾಚ್.
ಇನ್ನು ನಿಮಗೆ ನೋಟ್ಸ್ ಹೇಗಿರುತ್ತೆ ಅಂದರೆ, ಸೊ ಇದು ಬಂದುಬಿಟ್ಟು ಫಸ್ಟ್ ಕ್ಲಾಸಿನ ನೋಟ್ಸ್ ಆಫ್ ಫಸ್ಟ್ ಬ್ಯಾಚ್ ಆಯಿತಾ. ಸೊ ಹಿಸ್ಟ್ರಿ ಏನಿದೆ, ಜಾವಾ ಯಾಕೆ ಬೇಕು, ಫಸ್ಟ್ ಡೇ ಅಲ್ವಾ, ಸೊ ಬೇಸಿಕ್ ಕಾನ್ಸೆಪ್ಟೇ ಇರುತ್ತೆ. ಎಲ್ಲ ಹ್ಯಾಂಡ್ ರಿಟನ್ ನೋಟ್ಸೇ ನಿಮಗೆ ಸಿಗುತ್ತೆ. ಆ್ಯಂಡ್ ಯಾವ್ಯಾವ ಕ್ವೆಶನ್ಸ್ ಇವಾಗ ನೋಡಿ, ಇಟ್ ಶುಡ್ ನಾಟ್ ಬಿ ಒನ್ ಸೈಡೆಡ್ ಅಲ್ವಾ. ಸೊ ಸರ್ ಹೇಳ್ಕೊಡ್ತಾರೆ ಆ್ಯಂಡ್ ಯು ವಿಲ್ ಗೆಟ್ ಸಮ್ ಹೋಮ್ವರ್ಕ್ ಇನ್ ದ ಸೆನ್ಸ್ ಲೀಡ್ ಕೋಡ್ ಪ್ರಾಬ್ಲಮ್ಸ್ ಅಥವಾ ಗಿಕ್ಸ್ ಫಾರ್ ಗಿಕ್ಸಿಂದ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಬೇಕು. ಲಾಜಿಕ್ನ ಹೇಳ್ಕೊಡ್ತಾರೆ, ಕಾನ್ಸೆಪ್ಟ್ನ ಹೇಳ್ಕೊಡ್ತಾರೆ. ಅಪ್ಲಿಕೇಶನ್ ಅಂತ ಬಂದಾಗ ಸರ್ ಒಂದು ಕ್ವೆಶನ್ ಹೇಳ್ಕೊಡ್ತಾರೆ, ನೆಕ್ಸ್ಟ್ ಸಿಮಿಲರ್ ಇರೋದನ್ನು ನಿಮಗೆ ಮಾಡೋಕ್ಕೆ ಬಿಡ್ತಾರೆ. ಇಫ್ ಯು ಕ್ಯಾನ್ ಸಾಲ್ವ್, ಅಥವಾ ಅದೇ ಸೇಮ್ ಕ್ವೆಶನ್ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಆಗುತ್ತೆ. ಆ್ಯಂಡ್ ಎವ್ರಿ ಡೇ ಆಫ್ಟರ್ ದ ಸೆಷನ್ ಯು ವಿಲ್ ಹ್ಯಾವ್ ಅ ಟೈಮ್ ಟು ಕ್ಲಿಯರ್ ಯೋರ್ ಡೌಟ್ಸ್ ಆ್ಯಂಡ್ ಹಿ ವಿಲ್ ಆಲ್ವೇಸ್ ಬಿ ಅವೈಲೇಬಲ್ ಇನ್ ಕಾಲ್ಸ್ ಆ್ಯಸ್ ವೆಲ್. ಸೊ ಇದು ನೋಟ್ಸ್ ಆಗಿದೆ. ನೋಟ್ಸಲ್ಲಿ ಜಸ್ಟ್ ಇವಾಗ ಏನು ಥೇರಿ, ಫಸ್ಟ್ ಕ್ಲಾಸ್ ಅಲ್ವಾ, ಸೊ ಜಾವಾ ಹಿಸ್ಟ್ರಿ ಬಗ್ಗೆ ಗೊತ್ತಿರಬೇಕು, ಬೇಸಿಕ್ಕಾಗಿ ಡೇಟಾ ಟೈಪ್ಸ್ ಬಗ್ಗೆ ಅವೆಲ್ಲ ಸ್ವಲ್ಪ ಥೇರಿನೇ ಆಗುತ್ತೆ. ಆ್ಯಂಡ್ ಹಿ ವಿಲ್ ಗಿವ್ ಯು ದ ಕೋಡಿಂಗ್ ಕ್ವೆಶನ್ಸ್ ಆಲ್ಸೋ. ಕೋಡಿಂಗ್ ಕ್ವೆಶನ್ಸ್ನ ಬರ್ದಿಲ್ಲ, ಯಾಕಂದರೆ ಕೋಡ್ ಅನ್ನೋದು ಬರೆಯೋದಲ್ಲ, ಟೈಪ್ ಮಾಡಬೇಕು, ಹಾಗಾಗಿ ಈ ನೋಟ್ಸಲ್ಲಿ ಇಲ್ಲ. ಸೊ ಫಸ್ಟ್ ಬ್ಯಾಚಲ್ಲಿ ನಿಮ್ಗೇನಾದರೂ ಎಷ್ಟು ಜನದ ಪ್ಲೇಸ್ಮೆಂಟ್ ಆಗಿದೆ ಅಂತ ಕೇಳಿದ್ರೆ, ಸೊ ಯು ಕ್ಯಾನ್ ಸಿ ಹಿಯರ್. ಸೊ ನೀವೇ ನೋಡ್ತಿದ್ದೀರಾ, ದಿಸ್ ಇಸ್ ದ ಹಾನೆಸ್ಟ್ ರಿವ್ಯೂ ಫ್ರಮ್ ದ ಬ್ಯಾಚ್. ಸೊ ಇನ್ಫೋಸಿಸಲ್ಲಿ ಪ್ಲೇಸ್ ಆಗಿದ್ದಾರೆ, ಜಪಾನೀಸ್ ಕಂಪ್ನಿಯಲ್ಲಿ ಪ್ಲೇಸ್ ಆಗಿದ್ದಾರೆ, ಆ್ಯಂಡ್ ಆಲ್ಸೋ ಅಮಾಗಿ ಲ್ಯಾಬ್ಸಲ್ಲಿ ಪ್ಲೇಸ್ ಆಗಿದ್ದಾರೆ. ಸೊ ಪಲ್ಲವ್ ಟೆಕ್ನಾಲಜೀಸ್ ವಿತ್ ಪ್ಯಾಕೇಜ್ ಆಫ್ 13 LPA. ಆ್ಯಂಡ್ ನೀವೇ ನೋಡಿ ಇಲ್ಲಿ ಏರೋವೈರ್ ನೆಟ್ವರ್ಕ್ಸಲ್ಲಿ 4 LPA ಪ್ಲೇಸ್ ಆಗಿದ್ದಾರೆ. ಆ್ಯಂಡ್ ಗೌರೀಶ್ ಅನ್ನೋರು 6 LPA ಪ್ಲೇಸ್ ಆಗಿದ್ದಾರೆ ಆ್ಯಸ್ ಅ ಜಾವಾ ಫುಲ್ ಸ್ಟಾಕ್ ಡೆವಲಪರ್, ಜಸ್ಟ್ ಬಿಕಾಸ್ ಆಫ್ ದಿಸ್ ಕೋರ್ಸ್. ಓಕೆ, ಸೊ ಕೆಲವೊಬ್ರು ಯೂಟ್ಯೂಬ್ ಚಾನಲ್ಸ್ ಕೂಡ ನೋಡಿದ್ದಾರೆ ಸರಿಂದು, ಅದು ಕೂಡ ಬೇಕಾದರೆ ಲಿಂಕ್ನ ಕೊಟ್ಟಿರ್ತೀನಿ, ನೋಡಿ. ಅದರಲ್ಲಿ ನಿಮಗೆ ಸ್ಯಾಂಪಲ್ ವಿಡಿಯೋ ಸಿಗುತ್ತೆ ಆಯಿತಾ. ಸೊ ಇದಿಷ್ಟು ಸ್ವಲ್ಪ ಇರೋ ಒಂದಿಷ್ಟು ರಿಸಲ್ಟ್ ಆಗಿದೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಸೊ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಈ ಕೋರ್ಸ್ ಬಗ್ಗೆ ನಿಮ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಅಟ್ ಇನ್ಸ್ಟಾಗ್ರಾಮ್. ಯು ಕ್ಯಾನ್ ಜಸ್ಟ್ ಸ್ಕ್ಯಾನ್ ದಿಸ್, ಅಥವಾ ಈ ಒಂದು ಐಡಿನ ನೀವು ಸರ್ಚ್ ಮಾಡಿದ್ರೆ ನಮ್ಮ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ಶಾಟ್ ನಾವು ಗೂಗಲ್ ಲೆನ್ಸಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅಕೌಂಟ್ ಓಪನ್ ಆಗುತ್ತೆ. ಅಥವಾ ನೀವು ಆ್ಯಕ್ಟಿವ್ ಕೆಟಾಲಿಸ್ಟ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ. ಸೊ ನಾನು ನಿಮಗೆ ಮೆಸೇಜ್ ಕಳಿಸ್ಬೇಕು ಅಂದರೆ ನೀವು ನಮಗೆ ಫಾಲೋ ಮಾಡಿರಬೇಕು, ಇಲ್ಲಾಂದರೆ ಮೆಸೇಜ್ ಕಳ್ಸೋಕ್ಕಾಗಲ್ಲ. ದ್ಯಾಟ್ ಈಸ್ ದ ರೂಲ್ಸ್ ಆಫ್ ದ ಇನ್ಸ್ಟಾಗ್ರಾಮ್. ಹಾಗಾಗಿ ಯು ಕ್ಯಾನ್ ಜಸ್ಟ್ ಟೆಕ್ಸ್ಟ್ ಮೀ. ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸರ್ಸ್ ಅಲ್ಲ ಅಂದರೆ, ಯೂಸೇ ಮಾಡಲ್ಲ ಅಂದರೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಟ್ Gmail. ಸೊ ಮೈ ಮೇಲ್ ID is activecatalysts@gmail.com. ಅಷ್ಟೇ. ಸೊ ಈ ಒಂದು 2 ಮೆಥಡಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನೋಡಿ, 3 ವರ್ಷದಲ್ಲ ನೀನು ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಈ ಫೈನಲ್ ಇಯರಲ್ಲಿ ಏನಾದರೂ ಮ್ಯಾಜಿಕ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಇನಿಷಿಯೇಟ್ ಇಟ್ ಫ್ರಮ್ ಯುವರ್ ಸೈಡ್. ಆಲ್ ದ ಬೆಸ್ಟ್.